ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಆರಂಭವಾಗ್ತಾ ಇದೆ, ಹಾಗೆ ಯಾವ ದಿನಾಂಕದಂದು ಮುಕ್ತಾಯ ಆಗ್ತಾ ಇದೆ, ಜೊತೆಗೆ ಎಷ್ಟು ದಿನಗಳ ಕಾಲ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ದಿನ ಯಾವ ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಹಿಂದೂಗಳಲ್ಲಿ ಅತ್ಯಂತ ಪವಿತ್ರವಾದಂಥ ಹಾಗೆ ಹೆಚ್ಚು ದಿನಗಳು ಆಚರಣೆ ಮಾಡುವಂಥ ಹಬ್ಬದಲ್ಲಿ ಈ ದೀಪಾವಳಿ ಹಬ್ಬವೂ ಕೂಡ ಒಂದು. ದೀಪಗಳ ಹಬ್ಬ, ದೀಪಾವಳಿ ಅಂತಲೇ ಪ್ರಖ್ಯಾತಿಯಾಗಿರುವಂತಹ ಈ ದೀಪಾವಳಿ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ನೀರು ತುಂಬಿಸೋ ಹಬ್ಬದಿಂದ ಹಿಡಿದು ಧನತ್ರಯೋದಶಿ, ಯಮದೀಪ ಹಚ್ಚುವಂಥದ್ದು, ಲಕ್ಷ್ಮೀ ಪೂಜೆ ಮಾಡುವಂಥದ್ದು, ನರಕ ಚತುರ್ದಶಿಯ ಆಚರಣೆ, ದೀಪಾವಳಿ ಅಮಾವಾಸ್ಯೆ, ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡುವಂಥದ್ದು, ಧನಲಕ್ಷ್ಮಿ ಪೂಜೆ ಆಗಿರ್ಬೋದು, ಜೊತೆಗೆ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದಾಗಿರ್ಬೋದು. ಇನ್ನು ಬಲಿಪಾಡ್ಯಮಿ ದಿವಸ ಬಲಿ ಚಕ್ರವರ್ತಿಯ ಕೋಟೆಯನ್ನು ನಿರ್ಮಿಸುವಂಥದ್ದು, ಈ ರೀತಿ ಸಾಕಷ್ಟು ಆಚರಣೆಯನ್ನು ನಾವು ಮಾಡ್ತೀವಿ. ಹಾಗಾದರೆ ಎಷ್ಟು ದಿನಗಳ ಕಾಲ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ದಿನ ಯಾವ ಹಬ್ಬವನ್ನು ಆಚರಣೆ ಮಾಡಬೇಕು, ಜೊತೆಗೆ ಯಾವ ಪೂಜೆಯನ್ನು ಮಾಡಬೇಕು ಅಂತಲೂ ಕೂಡ ಇವಾಗ ತಿಳ್ಕೊಳ್ಳೋಣ. ದೀಪಾವಳಿಯಲ್ಲಿ ನರಕ ಚತುರ್ದಶಿ, ದೀಪಾವಳಿ ಅಮಾವಾಸ್ಯೆ ಹಾಗೆ ಬಲಿಪಾಡ್ಯಮಿ ಈ 3 ದಿವಸಕ್ಕೆ ಮಾತ್ರನೇ ಪ್ರಾಶಸ್ತ್ಯ ಹೆಚ್ಚಾಗಿ ಕೊಟ್ಟಿದ್ದಾರೆ. ಹಾಗೆ ಸರ್ಕಾರಿ ರಜಾ ಕೂಡ ಈ 3 ದಿವಸ ಇರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಹಬ್ಬಗಳು ಕೂಡ ಇದೆ. ಅದರಲ್ಲಿ ಮೊದಲನೇ ಹಬ್ಬ ನೀರು ತುಂಬಿಸೋವಂಥ ಹಬ್ಬ. ಈ ಹಬ್ಬ ಆರಂಭವಾಗೋದು ಅಕ್ಟೋಬರ್ 18ನೇ ತಾರೀಕು ಶನಿವಾರದ ದಿವಸ ನೀರು ತುಂಬಿಸೋವಂಥ ಹಬ್ಬ. ಆ ದಿನ ಧನತ್ರಯೋದಶಿ, ಧನ್ತೆರೇಸ್ ಅಂದರೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ನಾವು ಅವತ್ತು ಮಾಡಬೇಕಾಗತ್ತೆ. ಜೊತೆಗೆ ಯಮದೀಪವನ್ನು ಕೂಡ ನಾವು ಅವತ್ತಿನ ದಿವಸ ಹಚ್ಚಬೇಕು. ಇನ್ನು ವಿಶೇಷ ರೀತಿಯಲ್ಲಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಅವತ್ತಿನ ದಿವಸ ಮಾಡಿದ್ರೆ ನಿಮಗೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಅವತ್ತಿನ ದಿವಸ ನೀವು ಚಿನ್ನ, ಬೆಳ್ಳಿ ಅಥವಾ ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಂಡುಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದು ದೀಪಾವಳಿಯ ಮೊದಲನೇ ದಿವಸ, ಅಕ್ಟೋಬರ್ 18ನೇ ತಾರೀಕು ಶನಿವಾರ ಮೊದಲನೇ ದಿವಸದ ದೀಪಾವಳಿಯನ್ನು ಆಚರಣೆ ಮಾಡಬೇಕು. ಇನ್ನು ದೀಪಾವಳಿಯ 2ನೇ ದಿವಸ ಅಕ್ಟೋಬರ್ 19ನೇ ತಾರೀಕು ಭಾನುವಾರದ ದಿವಸ, ಅವತ್ತಿನ ದಿವಸನೂ ಕೂಡ ತ್ರಯೋದಶಿ ತಿಥಿ ಇದೆ. ಅವತ್ತಿನ ದಿವಸ ನೀವು ಹನುಮಂತನ ಪೂಜೆ ಜೊತೆಗೆ ಕಾಳಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಬಹಳ ಮುಖ್ಯವಾಗಿ ದೀಪಾವಳಿ 3ನೇ ದಿವಸ, ಇದೇ ದಿವಸ ನಾವು ಲಕ್ಷ್ಮೀ ಪೂಜೆ, ನರಕ ಚತುರ್ದಶಿ ಕೂಡ ಆಚರಣೆ ಮಾಡಬೇಕಾಗತ್ತೆ. ಲಕ್ಷ್ಮೀ ಪೂಜೆನೇ 2 ದಿವಸ ಮಾಡ್ಬೋದು ಈ ವರ್ಷ. ಅದರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ, ಯಾವ ದಿನ ಪೂಜೆ ಮಾಡಬೇಕು, ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ. ಅಂದರೆ ಅಕ್ಟೋಬರ್ 20ನೇ ತಾರೀಕು ಸೋಮವಾರದ ದಿವಸ ನರಕ ಚತುರ್ದಶಿಯನ್ನು ಕೂಡ ಆಚರಣೆ ಮಾಡಬೇಕು. ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಬೋದು. ಇನ್ನು ಕೇದಾರ ಗೌರಿ ವ್ರತ ಮಾಡೋರು ಕೂಡ ಇವತ್ತಿನ ದಿವಸನೇ ಮಾಡಬೇಕಾಗತ್ತೆ. ಅಂದರೆ ನೋಮು ಇರುತ್ತಲ್ಲ ಅಂಥವರು ಕೂಡ ಅಕ್ಟೋಬರ್ 20ನೇ ತಾರೀಕಿನ ದಿವಸನೇ ಮಾಡಬೇಕು. ಇನ್ನು ಲಕ್ಷ್ಮೀ ಪೂಜೆ ಜೊತೆ ಶಾರದಾ ಪೂಜೆ, ಕಾಳಿ ಪೂಜೆ ಕೂಡ ಅವತ್ತಿನ ದಿವಸ ಮಾಡ್ಬೋದು. ದೀಪಾವಳಿಯಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಆಚರಣೆ ಮಾಡುವಂಥ ಹಬ್ಬ ಅಂದರೆ ಅದು ಅಕ್ಟೋಬರ್ 20ನೇ ತಾರೀಕೆ. ಅವತ್ತಿನ ದಿವಸ ಆಚರಣೆ ಮಾಡಿದ್ರೆ ಒಳ್ಳೆಯದು. ಇನ್ನು ದೀಪಾವಳಿಯ 4ನೇ ದಿವಸ ಅಮಾವಾಸ್ಯೆ ತಿಥಿ ಇರುತ್ತೆ. ಇವತ್ತಿನ ದಿವಸ ಕೂಡ ಲಕ್ಷ್ಮೀ ಪೂಜೆಯನ್ನು ನೀವು ಮಾಡ್ಬೋದು. ಜೊತೆಯಲ್ಲಿ ಅಭ್ಯಂಗ ಸ್ನಾನ ಮಾಡ್ತೀವಿ ಅಂತ ಅನ್ನೋರು ಕೂಡ ಅವತ್ತಿನ ದಿವಸ ಮಾಡ್ಬೋದು. ನರಕ ಚತುರ್ದಶಿ ದಿವಸನೂ ಕೂಡ ನೀವು ಅಭ್ಯಂಗ ಸ್ನಾನವನ್ನು ಮಾಡ್ಬೋದು. ಇನ್ನು ಈ ದಿವಸ ನೀವು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ರೂ ಕೂಡ ವಿಶೇಷ ಫಲಗಳನ್ನು ಪಡಿಬೋದು ಅಂತ ಹೇಳ್ತಾರೆ. ಇನ್ನು ಅಕ್ಟೋಬರ್ 22ನೇ ತಾರೀಕು ಬುಧವಾರ ದಿವಸ, ಇದು ದೀಪಾವಳಿಯ 5ನೇ ದಿವಸ, ಬಲಿಪಾಡ್ಯಮಿ, ಬಲಿ ಪೂಜೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಗೋವರ್ಧನಗಿರಿ ಪೂಜೆಯನ್ನು ಮಾಡಬೇಕು. ಹಾಗೆ ಗೋವುಗಳ ಪೂಜೆಯನ್ನು ಕೂಡ ಅವತ್ತಿನ ದಿವಸ ನೀವು ನೆರವೇರಿಸ್ಬೋದು. ಈ ದಿನವೇ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿ ಗೋವರ್ಧನ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಬಲಿ ಚಕ್ರವರ್ತಿಯ ಕೋಟೆಯನ್ನು ನಿರ್ಮಾಣ ಮಾಡಿ ಸಗಣಿಯಲ್ಲಿ ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ. ಇನ್ನು ದೀಪಾವಳಿಯ ಕೊನೆಯ ದಿವಸ 6ನೇ ದಿವಸ, ಈ ದಿವಸ ಅಣ್ಣ ತಂಗಿಯರ ಹಬ್ಬ ಅಂತ ಕರೀತಾರೆ. ಇದನ್ನು ಬಾಯಿ ದೂಜ್ ಅಂತ ಕರೀತಾರೆ. ಇವತ್ತಿನ ದಿವಸ ಅಣ್ಣಂದಿರಿಗೆ ಅಥವಾ ತಮ್ಮಂದಿರಿಗೆ ತಿಲಕ ಇಟ್ಟು ಅವ್ರಿಗೆ ಆರತಿ ಮಾಡಿ, ನೀವು ದೊಡ್ಡವರಾಗಿದ್ದರೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಥವಾ ಅವ್ರ ಕೈಯಲ್ಲಿ ನೀವು ಆಶೀರ್ವಾದ ತೊಗೋಬೇಕು ನೀವು ಚಿಕ್ಕವರಾಗಿದ್ದರೆ. ಜೊತೆಗೆ ಇವತ್ತಿನ ದಿವಸ ಚಿತ್ರಗುಪ್ತ ಅಂದರೆ ಯಮನ ಬಂಟನಾಗಿರುವಂಥ ಚಿತ್ರಗುಪ್ತನ ಪೂಜೆಯನ್ನು ಕೂಡ ನೀವು ಸಲ್ಲಿಸಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ಅಕ್ಟೋಬರ್ 23ನೇ ತಾರೀಕು ಗುರುವಾರದ ದಿವಸ ಆಚರಣೆ ಮಾಡುವಂಥ ಹಬ್ಬ. ಇದನ್ನು ಹೆಚ್ಚಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಆಚರಣೆ ಮಾಡೋದಿಲ್ಲ, ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ನಮಗೆ ಮುಖ್ಯವಾಗಿ ನೀರು ತುಂಬಿಸೋ ಹಬ್ಬ, ನರಕ ಚತುರ್ದಶಿ, ದೀಪಾವಳಿ ಅಮಾವಾಸ್ಯೆ, ಜೊತೆಗೆ ಬಲಿಪಾಡ್ಯಮಿ ಈ 4 ದಿವಸಗಳು ಪ್ರಮುಖವಾಗಿ ಇರುತ್ತೆ. ಆ 4 ದಿವಸಗಳು ಕೂಡ ಪೂಜೆಯನ್ನು ಮಾಡಬೇಕು.
ಅದರ ಬಗ್ಗೆ ಅಂದರೆ ಒಂದೊಂದು ದಿವಸದ್ದು ಸಪ್ರೇಟಾಗಿ ನಾನು ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನನ್ನ ಮುಂಬರುವಂಥ ವಿಡಿಯೋಗಳಲ್ಲಿ. ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಯಾವ್ಯಾವ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಸತತವಾಗಿ ಈ ದೀಪಾವಳಿಯನ್ನು 6ರಿಂದ 7 ದಿನಗಳು ಆಚರಣೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಾವು 4 ದಿವಸಗಳು ಆಚರಣೆ ಮಾಡಬೇಕಾಗತ್ತೆ. ಅದರ ಬಗ್ಗೆ ಯಾವ್ಯಾವ ದಿನ ಏನೇನು ಪೂಜೆಗಳು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.